ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನೇನಾ ನಿನ್ನ ಜೊತೆ ಜೊತೆಯಾಗಿರುವೆ, ಇದೆಲ್ಲ ಪ್ರೇಮನ ನನ್ನ ಮನಸ್ಸನ್ನು ಕೇಳಿರುವೆ. ನನ್ನ ಎದೆಯಲ್ಲಿ ಯಾರೋ ಕಚ್ಚಗುಳಿ ಇಡುವ ಹಾಗೆ, ಬೆನ್ನ ಹಿಂದೆ ಯಾರೋ ನಿಂತು ನಿನ್ನೆಡೆ ದೂಡಿದ ಹಾಗೆ. ಅರೆ 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 ಉಸಿರಲಿ ಬೇಗ, ಎಂಥ ಹೊಸ ಹೊಸ ಸಿಹಿ ಸುಖವೀಗ. ನನ್ನ ಖುಷಿಯೊಂದು ಧುಮ್ಮಿಕ್ಕುವ ಜೋಗ. ಆಹಾ ಬೆಣ್ಣೆ ತುಪ್ಪದ ರೂಪದಲ್ಲಿ ಅಜ್ಜಿ ಸ್ವಲ್ಪ ಜಾಸ್ತಿನೇ ಪ್ರೀತಿ ತೋರಿಸಿದಾರೆ ಅನ್ಸುತ್ತೆ. ಅದು ಸತ್ಯನೇ. ಅಜ್ಜಿ ಬಂದಮೇಲೆ ನನಗೆ ಅದು ಯಾವುದು ಕಂಟ್ರೋಲ್ಗೆ ಸಿಗಲಿಲ್ಲ. ಪಾಪ ಈ ಆನಂದ್ ಅಪರ್ಣ ನನಗೆ ಡಯಟ್ ಮಾಡು ಅಂತ ಹೇಳಿದ್ರು, ಹಾಗಾಗಿ ಡಯಟ್ ಮಾಡ್ತಾ ಇದ್ದೀನಿ. ನೀವು ಡಯಟ್ ಮಾಡ್ತಿದ್ದೀರಾ? ಅವ್ರ ಕಣ್ಣೆದುರುಗಡೆ ಇದ್ದಾಗ. ಆಮೇಲೆ ಮನೆಗೆ ಬಂದು ಚೆನ್ನಾಗಿ ತಿಂದು ಮಲ್ಕೊಂಡ್ಬಿಡ್ತೇನೆ. ಇನ್ನೇನು ಮಾಡಲಿ, ನಾನು ತಡೆದ್ರು ನನ್ನ ಹೊಟ್ಟೆ ತಡೆಯಲ್ವಲ್ಲ. ಸಾರಿ. ನಾನೊಂದು ಸಜೆಸ್ಟ್ ಮಾಡ್ಲಾ? ಹೇಳಿ. ನೀವು ಸೀ ಫುಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಶೋರ್, ನನಗೆ ಭಾಳ ಇಷ್ಟ ಸೀ ಫುಡ್. ಐ ಲವ್ ಇಟ್. ಅಲ್ಲ, ನಾನು ಹೇಳಿದ್ದು ಸೀಯಿಂಗ್ ದ ಫುಡ್, ಸೀ ಫುಡ್. ಸಿಸ್ಟರ್ ಒಂದು ನಿಮಿಷ ಬನ್ನಿ. ಅದು ಅದಕ್ಕೆ ಅವ್ರು ಹೋದ ಮೇಲೆ ಅವ್ನ BP ಒಂದ್ಸಲ ಚೆಕ್ ಮಾಡಿ ನಾರ್ಮಲ್ ಆಗಿರುತ್ತೆ. BP ಅಷ್ಟೊಂದು ದಯಾಗಿರೋದು ನಾರ್ಮಲ್ ಆಗುತ್ತೆ ಅಂತ ಅಷ್ಟು ಕರೆಕ್ಟಾಗಿ ಹೆಂಗೆ ಹೇಳ್ತೀರಾ ಸಿಸ್ಟರ್? ಯಾವ ರೋಗಕ್ಕೆ ಯಾವ ಔಷಧಿ ಅಂತ ನಮಗೆ ಗೊತ್ತಿಲ್ವಾ? ಈಗ ಆಮೇಲೆ ಚೆಕ್ ಮಾಡಿ ಗೊತ್ತಾಗುತ್ತೆ. ಸರಿ ಆಮೇಲೆ ಚೆಕ್ ಮಾಡ್ತೀನಿ. ಓಕೆ ಸಿಸ್ಟರ್. ಒಬ್ಬಂಟಿ ಅಲ್ಲ ಒಲವು, ಜೊತೆ ಸಾಗೋ ಕನಸಿದೆ. ನಮ್ಮ ಡುಮ್ಮ ಸರ್ ಈಗ ಸರಿ ಹೋದ್ರು ಅನ್ಸುತ್ತೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ಹುಟ್ಟಿಗೆ ಮಾತ್ರ ಯಾಕೆ ಸಂಭ್ರಮಿಸ್ತೀರಾ? ಸಾವಿಗೆ ಸಂತಾಪ ಯಾಕೆ ಸೂಚಿಸ್ತೀರಾ? ಸಂಭ್ರಮಿಸೋದಾದ್ರೆ ಸಾವಿಗೂ ಸಂಭ್ರಮಿಸಿ, ಹುಟ್ಟಿಗೂ ಸಂತಾಪ ಸೂಚಿಸಿ. ಏನ್ ಹೇಳ್ತಾ ಇದ್ಯಾ ಭಗವಂತ? ಸಾವನ್ನ ಸಂಭ್ರಮಿಸೋಕಾಗುತ್ತಾ? ಹುಟ್ಟಿಗೆ ಸಂತಾಪ ಸೂಚಕ್ಕಾಗುತ್ತಾ? ಯಜಮಾನ್ರೆ, ಈ ಶಿವ ಅವರಿಗೆ ಒಬ್ಬೊಬ್ಬರೇ ಮಾತಾಡ್ಕೊಂಬ ಕಾಯಿಲೆ ಇನ್ನೂ ಹೋಯ್ಲಿಲ್ಲ. ನಾನು ಹೋಗಿ ಡಾಕ್ಟ್ರನ್ನ ಕರ್ಕೊಬೋದಾ? ನೋಡಿಯಾ, ಯಾವ ಡಾಕ್ಟ್ರ್ ಬಂದು ಏನು ಟ್ರೀಟ್ಮೆಂಟ್ ಕೊಡ್ತಾರೋ ಏನು ಅಂತ ಫೋನ್ ಬಂತ. ಹುಟ್ಟು ಆರಂಭ ಅಲ್ಲ, ಸಾವು ಅಂತ್ಯ ಅಲ್ಲ. ಹಾಗಿದ್ಮೇಲೆ ಅವೆರಡಕ್ಕೂ ವ್ಯತ್ಯಾಸ ಯಾಕೆ? ನೀನೇನೋ ಭಗವಂತ ಯಾವಾಗ್ಲೂ ಹೇಳ್ತಿರ್ತೀಯಲ್ಲ, ನಾನ್ ಜಡ, ನನಗೇನು ಅನ್ಸಲ್ಲ ಅಂತ. ಆದ್ರೆ ನಾವು ಮನುಷ್ಯರು, ಒಬ್ರು ಸಾವು ನಮ್ಗೆ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ? ಒಬ್ರು ನಮ್ಮನ್ನ ಬಿಟ್ಟು ಹೋದ್ರೆ ನಮ್ಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ಸಾವಿನಿಂದ ಯಾರು ಬಿಟ್ಟು ಹೋಗೋದಿಲ್ಲ ಶಿವಪ್ರಸಾದ್, ಕೊಟ್ಟು ಹೋಗ್ತಾರೆ. ಅವರ ಜೀವನದ ಸರಿ ತಪ್ಪುಗಳನ್ನ ನಿಮಗೆ ಪಾಠವಾಗಿ ಕೊಟ್ಟು ಹೋಗ್ತಾರೆ. ಅವರ ಆದರ್ಶದಿಂದ ತತ್ವಗಳನ್ನ, ಅವರ ಸಾಧನೆಯಿಂದ ಸ್ಫೂರ್ತಿಯನ್ನ ನಿಮಗೋಸ್ಕರ ಕೊಟ್ಟು ಹೋಗ್ತಾರೆ.
ನೀನೇನೇ ಹೇಳು ಭಗವಂತ, ಆ ವ್ಯಕ್ತಿ ಸತ್ತಿದ್ದು ನನ್ನಿಂದಾನೆ ಅಂತ ನನ್ನ ಮನಸ್ಸು ತುಂಬಾ ಕೊರಿತಾ ಇದೆ. ಅಯ್ಯೋ ಶಿವ ಅವ್ರೆ, ನೀವೆಂತಕ್ಕೆ ತಲೆ ಕೆಡ್ಸ್ಕಂತ್ರಿ ಮರ್ರೆ? ಈಗಷ್ಟೇ ನ್ಯೂಸ್ ಬಂತು, ಅವ ಸತ್ತದ್ದು ನಿಮ್ಮಿಂದ ಅಲ್ಲ ಮರ್ರೆ. ಅವನಿಗೆ ಯಾವುದೋ ಕಾಯಿಲೆ ಇದ್ದಿತ್ತಂಬ್ರು, ಈಗಷ್ಟೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿತ್ತ. ನಾನು ಹೇಳಿಲ್ಲ ಶಿವಪ್ರಸಾದ್, ನಿನಗೂ ಅವನ ಸಾವಿಗೂ ಯಾವ ಸಂಬಂಧನೂ ಇಲ್ಲ ಅಂತ. ಈಗಲಾದ್ರೂ ಗೊತ್ತಾಯ್ತಾ? ನಡೀರಿ ಮನೆಗೆ ಹೋಗೋಣ. ಶಿವು, ಸ್ವಂತದವರು ಸತ್ತೋದ್ರೇನೆ ಹತ್ರ ಬರದೇ ಇರೋ ಈ ಕಾಲದಲ್ಲಿ ನೀನು ಯಾರೋ ಸತ್ತೋರ ಬಗ್ಗೆ ಯೋಚನೆ ಮಾಡ್ತಿದ್ದಿಲ್ಲಯ್ಯ. ನೀನು ನಿಜವಾದ ಮನುಷ್ಯ ಕಡೆಯ. ಈಗಲಾದ್ರೂ ಅರ್ಥ ಆಯ್ತಲ್ಲ. ಹೋಗು ಹೋಗು. ಪಾಪ ಪ್ರಜ್ಞೆ ಅನ್ನೋ ಪಂಜರದೊಳಗೆ ಸಿಕ್ಕಾಕೊಂಡಿರೋ ನಿನ್ನ ಮನಸ್ಸು ಅನ್ನೋ ಪಕ್ಷಿನ ಸ್ವತಂತ್ರವಾಗಿ ಹಾರಾಡೋದು ಬಿಡು. ಹುಟ್ಟು ಅನ್ನೋದು ದೇಹದೊಳಗೆ ಆತ್ಮವನ್ನ ಬಂಧಿಸೋ ಬಂಧನ, ಆದರೆ ಸಾವು ಅನ್ನೋದು ದೇಹದಿಂದ ಆತ್ಮಕ್ಕೆ ಮುಕ್ತಿ ಕೊಡಿಸೋ ಸ್ವಾತಂತ್ರ್ಯ. ಪಾಪ ಪ್ರಜ್ಞೆ ಒಳ್ಳೆಯದೇ, ಆದ್ರೆ ಅರೆ ಪಾಪ ಪ್ರಜ್ಞೆಯಿಂದ ನಿಮ್ಮ ಮನಸ್ಸನ್ನ ಬಂಧಿಸಬೇಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮೋ, ಅಕ್ಕಂಗೇನೂ ಆಗಿಲ್ಲ. ಹೆರಿಗೆ ನೋವು. ಒಳಗಡೆ ಜಯಮ್ಮ ಇದ್ದಾರೆ, ಎಲ್ಲ ನೋಡ್ಕೊತಾ ಇದ್ದಾರೆ. ಇನ್ನು ಸಮಾಧಾನದಿಂದ ಇರು. ಸ್ವಲ್ಪ ಜೋರಾಗಿ ಉಸಿರು ಬಿಡು. ಹಂಗೆ ಹಂಗೆ, ಇನ್ನು ಜೋರಾಗಿ, ಇನ್ನು ಜೋರಾಗಿ. ಗಂಡ್ಮಗು ಕಣೆ. ಗಂಡು ಮಗು.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡಿ, ಒಬ್ಬ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನಿಮ್ಮಿಬ್ರಿಗೂ ಒಂದು ಮಾತು ಹೇಳ್ತೀನಿ. ಸಮಸ್ಯೆ ಬಂತು ಅಂತ ಹೆದರ್ಕೊಳ್ಳೋ ಬದಲು ಅದು ಯಾಕೆ ಬಂತು ಅಂತ ಯೋಚನೆ ಮಾಡಬೇಕು. ಅಲ್ಲ, ನಿಮಗೆ 30 ಕೋಟಿನೂ ಕೊಡೋಕ್ಕಾಗದೇ ಇರೋವಂಥ ಸಮಸ್ಯೆ ಯಾಕೆ ಬಂತು ಅಂತ ನಿಮ್ಗನ್ಸುತ್ತೆ? ನಮ್ಮ ಹತ್ರ ದುಡ್ಡಿರಲಿಲ್ಲ ಅದಕ್ಕೆ. ಅಲ್ಲ ಪ್ರೇಮ್ ಪ್ರಮೋದ್, ಶ್ರೀಮಂತರ ಪಟ್ಟಿಲಿ ನಿಮ್ಮ ಅಪ್ಪನ ಹೆಸರಿದೆ, ಅದನ್ನ ನೀವಿಬ್ರು ಮರ್ತೋದ್ರಾ? ಅದು ನಮ್ಮ ಭಾಗ್ಯ ಅಂತರಮ್ಮ. ಅವರು ಕಷ್ಟಪಟ್ಟು ಈ ಸ್ಥಾನದಲ್ಲಿದ್ದಾರೆ, ನಾವು ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದೀವಿ ಅಷ್ಟೇ. ಅಷ್ಟೊಂದು ಹಣ ಎಲ್ಲಿಂದ ತರ್ಬೇಕು ನಾವು ಹೇಳಿ? ಇಲ್ಲೇ ಸಮಸ್ಯೆ ಶುರುವಾಗಿದ್ದು. ಅಪ್ಪ ನೋಡಿದ್ರೆ 1000 ಕೋಟಿ ಒಡೆಯ, ನೀವಿಬ್ರು ಮಕ್ಕಳು ಕೇವಲ 30 ಕೋಟಿಗೋಸ್ಕರ ಇನ್ಯಾರ ಕಾಲೋ ಹಿಡಿತೀರಾ ಅಂದರೆ ತಾಯಿ ಆದವಳಿಗೆ ಎಷ್ಟು ಸಂಟಾಗಲ್ಲ. ಏನು ಯೋಚನೆ ಮಾಡ್ತಿದ್ಯಾ ಬ್ರೋ? ಏನಿಲ್ಲ ಪ್ರೇಮ್, ಅಂತರಮ್ಮ ಹೇಳಿದ್ನ ಯೋಚನೆ ಮಾಡ್ತಾ ಇದ್ದೀನಿ. ಅವ್ರು ಹೇಳಿದ ತಪ್ಪಂತ್ಯಾ ಬ್ರೋ? ಅವ್ರು ಹೇಳಿದ ವಿಷಯದಲ್ಲಿ ಈ ಕ್ಷಣಕ್ಕೆ ನಮಗೆ ತಪ್ಪು ಅನ್ಸಿರ್ಬೋದು, ಆದರೆ ಅವ್ರು ಹೇಳಿದ್ದ ಆ ಟೋನಲ್ಲಿ ಆ ಇಂಟೆನ್ಷನ್ಸ್ ಇರಲಿಲ್ಲ. ಏನೋ ನಾವು ಒಳ್ಳೆಯವರು, ಮತ್ತೇನು ಯಾವುದೇ ಪ್ರಾಬ್ಲಮ್ಗೆ ಸಿಗಾಕೋಬಾರ್ದು ಅಂತ ಹೇಳಿದಷ್ಟೇ. ನಿಜ ಬ್ರೋ, ನಮ್ಮಿಬ್ರನ್ನ ತುಂಬ ಇಷ್ಟಪಡ್ತಾರೆ ಅವರು. ಎಷ್ಟು ಹಚ್ಕೊಂಡಿದ್ದಾರೆ ನೋಡು. ನಾವು ಯಾಕೆ ಹಿಂಗೆ ಮಾಡಿದ್ವಿ, ಯಾರನ್ನ ಕೇಳಿ ಹೀಗೆ ಮಾಡಿದ್ವಿ ಅಂತ ಒಂದು ಮಾತಾದರೂ ಕೇಳಿದ್ರಾ? ಇಲ್ವಲ್ಲ. ಕರೆಕ್ಟು ಬ್ರೋ, ಅದರಲ್ಲೇ ಗೊತ್ತಾಗುತ್ತೆ ಅವರೆಷ್ಟು ಜೆನ್ಯೂನ್ ಇದ್ದಾರೆ ಅಂತ. ಅಲ್ಲ, ಅವ್ರು ನಮಗೆ ಇಂಡಿಪೆಂಡೆಂಟ್ ಆಗಿ ಅಂತ ಎಲ್ಲೂ ಹೇಳಿಲ್ಲ. ಅಕಸ್ಮಾತ್ ಇಂಡಿಪೆಂಡೆಂಟ್ ಆದರೆ ನಮಗೆ ಯಾವ ಸಮಸ್ಯೆನೂ ಬರಲ್ಲ ಅಂತ ಹೇಳಿದ್ದಷ್ಟೇ. 100% ಯುವರ್ ರೈಟ್. ಬಟ್ ಇದನ್ನು ಹೇಗೆ ಡೀಲ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಈಗ ತಾನೇ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ಸ್ವಲ್ಪ ರಿಲ್ಯಾಕ್ಸ್ ಆಗೋಣ. ಆಮೇಲೆ ಇಂಡಿಪೆಂಡೆಂಟ್ ಆಗೋದ್ರ ಬಗ್ಗೆ ಅಪ್ಪನ ಹತ್ರ ಮಾತಾಡೋಣ. ಏನಂತ್ಯ? ಎಸ್, ಯುವರ್ ರೈಟ್. ಅಯ್ಯೋ ಪಾಪಿ, ಈ ಮನೆಯವ್ರ ಕಣ್ಣಲ್ಲಿ ನನ್ನನ್ನು ಕೆಟ್ಟವಳನ್ನಾಗಿ ಮಾಡಿ ನೀನು ಒಳ್ಳೆಯವಳಾಗಿ ಈ ಮನೆ ಒಡಿಬೇಕು ಅಂತ ಮಾಡಿದ್ಯಾ? ಇಲ್ಲ, ಈ ಮನೆ ಒಡೆಯೋದಕ್ಕೆ ನಾನು ಖಂಡಿತ ಬಿಡಲ್ಲ. ಏನ್ ಮಾಡಕ್ ಹೊರಟಿದ್ಯಾ? ಪ್ರಾರ್ಥನಾ ಅಲ್ಲ, ಅಂತರ. ಬರೀ ಅಂತರ ಅಲ್ಲ, ಅಂತರ ಅಭಿರಾಮ್ ಜೈಶಂಕರ್. ದ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಅಭಿರಾಮ್ ಜೈಶಂಕರ್ನ ಒಬ್ಬಳೇ ಹೆಂಡತಿ. ಅಭಿ ಕಟ್ಟಿರೋ ಕೋಟೆಗೆ, ಅಭಿ ಕಟ್ಟಿರೋ ಸಾಮ್ರಾಜ್ಯಕ್ಕೆ, ಅವನ ಪ್ರೀತಿಗೆ ಒಬ್ಬಳೇ ಒಡತಿ. ನೆನಪಿರ್ಲಿ. ಮುಚ್ಚೆ ಬಾಯಿ. ಆಸೆ ಎಲ್ರಿಗೂ ಇರುತ್ತೆ, ದುರಾಸೆ ಕೆಲವ್ರಿಗೆ ಮಾತ್ರ ಇರುತ್ತೆ. ಆದ್ರೆ ಮನ್ಸನ್ನ ಒಡೆದು ಮನೆನ ಛಿದ್ರ ಮಾಡ್ಬೇಕು ಅಂತ ಹೊರಟಿದ್ಯಲ್ಲ, ಇಂಥ ನಿನ್ನ ಚೀಪ್ ಟ್ರಿಕ್ಸ್ಗೆ ಏನ್ ಮಾಡ್ಬೇಕು ನೀನೇ ಹೇಳು. ಏನು ಜೋರ್ ಧ್ವನಿಲ್ ಮಾತಾಡ್ತಿದ್ಯಾ? ಭಯ ಕಮ್ಮಿ ಆಯ್ತಾ? ಇಲ್ಲ, ಭಯ ಹೇಗಿರುತ್ತೆ ಅಂತ ಡೆಮೋ ಏನಾದ್ರೂ ತೋರಿಸ್ಬೇಕಾ? ಏನ್ ಮಾಡ್ತ್ಯಾ? ಏನ್ ಮಾಡ್ತ್ಯಾ? ಏನಾದ್ರೂ ಮಾಡೋದಕ್ಕೆ ಏನು ಉಳಿಸೇ ಇಲ್ಲ ನೀನು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರು ಮುಂದೆ ನಿಂತು ಏನು ಮಾತಾಡ್ತಿದ್ಯಾ ಅಂತ ಅರಿವಿದೆಯಾ ನಿಮಗೆ? ದಯವಿಟ್ಟು ಕ್ಷಮಿಸ್ಬೇಡಿ ಅತ್ತೆಮ್ಮ. ನಾನು ಬೇಕು ಅಂತ ಹಾಗೆಲ್ಲ ಮಾತಾಡ್ಲಿಲ್ಲ. ಮಗು ಹುಷಾರಿಲ್ಲ ಅಂತ ಗೊತ್ತಾಗ್ತಿದ್ದಾಗೆ ನನಗೆ ತಡ್ಕೊಳ್ಳೋದಕ್ಕಾಗ್ಲಿಲ್ಲ.
ಮಗು ಬೆಚ್ಚಗಿದ್ರೆ ಈ ಶೀತ ನೆಗಡಿಗೆಲ್ಲ ಅವಕಾಶ ಇರಲ್ಲ ಅಲ್ವಾ? ಅದಕ್ಕೆ ಹೇಳ್ದೆ ಅಷ್ಟೆ. ನನ್ನ ಮಡ್ಲು ಖಾಲಿ ಅತ್ಯಮ್ಮ. ಜನನಿ ಮಗುನಾದ್ರೂ ಈ ಅರ್ಸನ್ ಕೋಟೆಯಲ್ಲಿ ನಗ್ನಗ್ತಾ ಆರೋಗ್ಯವಾಗಿರ್ಲಿ ಅನ್ನೋದಷ್ಟೇ ನನ್ನ ಆಸೆ. ಜನನಿ, ದಯವಿಟ್ಟು ನನ್ನ ಮಾತನ್ನ ತಪ್ಪಾಗಿ ತಿಳ್ಕೊಬೇಡ, ನನ್ನನ್ನು ಕ್ಷಮಿಸ್ಬಿಡು. ರತ್ನವೇಣಿಯವರೇ, ನೀವು ಅಷ್ಟೆ, ಇದೊಂದ್ಸಲ ನಾನು ನಿಮ್ಮ ಮಗಳು ಅನ್ಕೊಂಡು ನನ್ನನ್ನು ಕ್ಷಮಿಸ್ಬಿಡಿ. ನೋಡಿ, ಇತ್ತೀಚೆಗೆ ನನ್ನ ನಡವಳಿಕೆಯಿಂದ ನೀವೆಲ್ಲರೂ ಏನು ಅನ್ಕೋತಿರ್ಬೋದು ಅಂತ ನಾನು ಕಲ್ಪಿಸ್ಕೊಳ್ಬಲ್ಲೆ. ಆದರೆ ಇದನ್ನೆಲ್ಲ ನಾನು ನಿಮ್ಮ ಮನಸ್ಸಿಗೆ ನೋವು ಮಾಡಬೇಕು ಅಂತ ಮಾಡ್ತಾ ಇಲ್ಲ. ಮಗು ಚೆನ್ನಾಗಿರ್ಲಿ, ಮಗು ಆರೋಗ್ಯವಾಗಿರ್ಲಿ ಅನ್ನೋದಷ್ಟೇ ನನ್ನ ಕಾಳಜಿ. ನೀವೆಲ್ಲರೂ ನನ್ನವರೇ ತಾನೆ. ನೀವುಗಳೇ ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ದಿದ್ರೆ ಹೇಗೆ? ನಾನು ಅರ್ಥ ಮಾಡ್ಕೊತೀನಿ. ಬರೀ ನಿನ್ನ ತಂದೆಯಾಗಿ ಅಲ್ಲ, ಇಡೀ ಅರಸನ ಕೋಟೆಯ ಹಿತಚಿಂತಕನಾಗಿ ಎಲ್ಲ ಕೊನೆ ಅಂತ ನಾನು ಹಾರ್ತೀನಿ. ಬಾ ನನ್ನ ಜೊತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮದ್ವೆಗೆ ಮೊದಲು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಾ ಇರ್ಲಿಲ್ಲ. ಮದ್ವೆ ಆಗಿ ಬಂದ್ಮೇಲೆ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿದ್ಲು. ಈಗ ನೋಡ್ದೇನೆ ಎಷ್ಟು ಜೋರು ಮಾಡ್ತಾಳೆ. ಹುರುಳಿ ಇರೋ ಸ್ಪೀಡ್ ನೋಡ್ತಿದ್ರೆ ನಿನ್ನ ಪ್ಲಾನ್ ಎಲ್ಲ ಉಲ್ಟಾನೇ ಕಣಮ್ಮ. ಅವ್ರು ಸಂಜೆಗೆ ಸಿಹಿ ಮಾಡು ಅಂತ ಕೇಳಿದ್ರು. ನಾನು ಹೋಗಿ ಮಾಡ್ತೀನಿ ಅತ್ತೆ. ಈಗೇನಮ್ಮ ಮಾಡ್ತೀಯಾ? ಸಾಹೇಬ್ರೆ, ನೀವೇ ಹಿಂಗೆ ಅಮ್ಮವ್ರನ್ನ ಕೇಳ್ಬೋದಾ? ಯಾಕೋ ದಂಡ, ನನಗೆ ಅಂದರೆ ಸಾಲ ಕೊಡಲ್ವೇ? ನಾನು ದುಡಕ್ಕೆ ಅಲ್ವೇ ಸಾಲ ಕೇಳ್ತಿರೋದು? ದುಡಿಮೆ ಇನ್ನೊಬ್ರು ಬಲವಂತಕ್ಕಾಗಬಾರ್ದು. ಬಲವಂತ ಮಾಡೋದು ನಿಮ್ಮ ಗುಣ, ನಂದಲ್ಲ. ಆದರೂ ಈ ಸಲ ನಿಮ್ಮ ಮಗ ಮಾಡಕ್ಕೆ ಹೊರಟಿರೋದ್ರ ಬಗ್ಗೆ ನಂಗೆ ಖುಷಿನೇ ಇದೆ. ನಾನು ಹೇಳ್ತಿರೋದು ಇವ್ರು ದುಡಿಬೇಕು ಅಂತ ಹೇಳಿದ್ರ ಬಗ್ಗೆ, ನಿಮ್ಮ ಹತ್ರ ಸಾಲ ತಗೋಬೇಕು ಅಂದಿದ್ರ ಬಗ್ಗೆ ಅಲ್ಲ. ಲೈಫಲ್ಲಿ ಫಸ್ಟ್ ಟೈಮ್ ಏನೋ ಒಳ್ಳೇದು ಮಾಡಕ್ಕೆ ಹೊರಟಿದ್ದೀರಾ, ಅದನ್ನ ಕೆಟ್ಟ ದುಡ್ಡಲ್ಲಿ ಯಾಕೆ ಶುರು ಮಾಡ್ತೀರಾ? ಯಾವುದೇ ಕೆಟ್ಟ ದುಡ್ಡು? ನಿಮ್ಮ ಅಕ್ಕನ ಲಗ್ನ ಆಗಿರೋದು ಇದೇ ದುಡ್ಡಿನಿಂದ.
ಮನೆಯವ್ರು ತಕೊಂಡ್ರೆ ಕೆಟ್ಟ ದುಡ್ಡು, ನಿಮ್ಮವ್ವ ತಕೊಂಡ್ರೆ ಒಳ್ಳೆ ದುಡ್ಡ? ನಮ್ಮವ್ವ ನಿಮ್ಮ ಹತ್ರ ಈ ದುಡ್ಡು ಕೊಟ್ಟಿದ್ದೀಸಿಯಾ ನನ್ನ ನಿನ್ನ ಮಧ್ಯ ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗದೆ ಬೇಡ. ನಿನ್ನಿಂದಾಗಿ ಎಲ್ರಿಗೂ ತೊಂದರೆ ಆಗ್ತಾ ಇದೆ. ಇನ್ಮ್ಯಾಕಾದ್ರೂ ಮಾತಿನ ಮ್ಯಾಕೆ ನಿಗಾ ಇರಲಿ. ನಮ್ಮವ್ವ ನಿಮ್ಮ ಹತ್ರ ದುಡ್ಡು ತಗೊಂಡಿದ್ದಾಳ? ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಾಫಿ ತಗೊಳ್ಳಿ. ಸೀತಾ, ಏನೋ ಯೋಚನೆ ಮಾಡ್ತಿದ್ದಾಗಿದೆ ರೀ. ಹಾಂ, ಬೆಳಿಗ್ಗೆ ಆ ಹುಡುಗಿ ನಡ್ಕೊಂಡ ರೀತಿ ನಿಮ್ಗೇನು ಅನಿಸ್ತು? ಹುಡುಗಿ ನಡ್ಕೊಂಡ ರೀತಿ? ಯಾವ ಹುಡುಗಿ? ಅಯ್ಯೋ ಅದೇ ಆ ಹುಡುಗಿ ರೀ. ಯಾವ ಹುಡುಗಿ? ಅವಳಿಗೇನು ಹೆಸರು ಕುಲ ಗೋತ್ರ ಏನೂ ಇಲ್ವಾ? ಯಾರೇ ಅದು? ಅಯ್ಯೋ ಅದೇ ರೀ, ಆ ರೌಡಿ. ನಮ್ಮನೆಯಲ್ಲಿ ರೌಡಿ ಅಂತ ಯಾರೂ ಇಲ್ವಲ್ಲ ರೀ. ಅದೇ ಸತ್ಯ. ಅದೇನು ಯಾವಾಗ ನೋಡಿದ್ರು ಅವಳನ್ನ ಹುಡುಗಿ 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 ಅಂತಿರ್ತೀಯ? ಅವಳಿಗೇನು ಹೆಸರಿಲ್ವಾ? ಅವಳು ನಮ್ಮ ಮನೆ ಸೊಸೆ ಕಣೆ. ಅವಳ ಮೇಲೆ ಯಾಕೆ ಹಠ ಸಾಧಿಸ್ತೀಯೋ ನನಗಂತೂ ಗೊತ್ತಾಗ್ತಾ ಇಲ್ಲಪ್ಪ. ನಿಮಗಲ್ವಾ ಆ ಹುಡುಗಿ ಬಗ್ಗೆ ನಾನು ಏನು ಹೇಳಕ್ ಬಂದರೂ ನನಗೆ ಭಾಷಣ ಬಿಗಕ್ಕೆ ಶುರು ಮಾಡ್ಬಿಡ್ತೀರಾ. ಆಯಿತು ಮಾರಾಯ್ತಿ, ನಾನೇನು ಮಾತಾಡಲ್ಲ. ಅದೇನು ವಿಷಯ ಅಂತ ಹೇಳು. ಈ ಆ ಸತ್ಯ ಬೆಳಿಗ್ಗೆ ವಿಚಿತ್ರವಾಗಿರ್ಲಿಲ್ವಾ? ಆ ಮದುವೆ, ಎರಡನೇ ಸಂಬಂಧದ ಬಗ್ಗೆ ಏನೇನೋ ಮಾತಾಡೋದ್ಲು. ವಿಷಯ ಇಲ್ಲದೆ ಅವಳು ಹಾಗೆಲ್ಲ ಯಾವತ್ತೂ ಮಾತಾಡೋಳಲ್ಲ. ಆದರೂ ಅಷ್ಟೆಲ್ಲ ಮಾತಾಡಿದಾಳೆ ಅಂದರೆ ಅವಳು ಯಾಕೆ ಹಾಗೆ ಮಾತಾಡಿದ್ಲು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಸೀತಾ. ಅವಳು ಆಡಿದ ಮಾತುಗಳು, ಸಿಟ್ಟು ಎಲ್ಲ ಇನ್ನೂ ನನ್ನ ಕಣ್ಣು ಮುಂದೆ ಇದೆ. ಅಷ್ಟೊಂದು ಅಸಮಾಧಾನ, ಆತಂಕದಲ್ಲಿ ಮಾತಾಡಿದ್ದನ್ನು ನಾನು ಯಾವತ್ತೂ ನೋಡೇ ಇರಲಿಲ್ಲ. ಹೌದು ರೀ, ನಾನು ಅಷ್ಟೇ. ಆ ಸಿಟ್ಟು ಮಾಡಿಕೊಂಡು ರೌಡಿ ಥರ ಹೊಡಿ ಬಡಿ ಅಂತಿದ್ಲೇ ಹೊರತು ಈ ಥರದ ವಿಷಯದಲ್ಲಿ ಹೀಗೆ ಸಿಟ್ಟು ಮಾಡ್ಕೊಂಡಿದ್ದನ್ನು ಮೊದಲನೇ ಸಲ ನೋಡ್ತಾ ಇದ್ದೀನಿ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ತಪ್ಪು ಯಾವುದು ಸರಿ ಯಾವುದು ಅಂತ ನಮ್ಮ ಸತ್ತಿನಿಗೆ ಚೆನ್ನಾಗಿ ಗೊತ್ತಿದೆ. ಯಾರಿಗಾದರೂ ಮೋಸ ಆಗ್ತಿದೆ ಅಂತ ಅನ್ನೋದನ್ನು ಅವಳು ಯಾವತ್ತೂ ಸಹಿಸೋದಿಲ್ಲ. ಅವಳು ಇವತ್ತು ಮಾತಾಡಿದ್ದು ಎರಡನೇ ಮದುವೆ ಬಗ್ಗೆ. ಅಂದರೆ ಅದಕ್ಕೆ ಸಂಬಂಧಪಟ್ಟ ಯಾವುದೋ ಗಹನವಾದ ವಿಷಯ ಅವಳ ಮನಸ್ಸಿನಲ್ಲಿ ಕೊರೆತಿದೆ ಅಂತ ಅನಿಸುತ್ತೆ. ಹೌದು ರೀ, ನನಗೂ ಅದೇ ಅನುಮಾನ ಬರ್ತಾ ಇದೆ. ಯಾವುದೋ ವಿಷಯನ ಮನಸ್ಸಲ್ಲೇ ಇಟ್ಕೊಂಡು ನಮ್ಗೆ ಯಾರಿಗೂ ಹೇಳದೆ ಕೊರಗ್ತಾ ಇದ್ದಾಳೆ. ಅದೇನು ಹುಡುಗಿನೋ ಏನೋ, ಯಾವಾಗಲೂ ಒಗಟೊಗಟಾಗಿ ಮಾತಾಡ್ತಾಳೆ. ಒಂದು ಅರ್ಥ ಆಗಲ್ಲ ರೀ. ಸೀತಾ, ನೀನು ಯಾವಾಗಲೇ ಸತ್ಯನ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದೆ? ಪರವಾಗಿಲ್ಲ ಸೀತಾ, ಅತ್ತೆಗೆ ಸೊಸೆ ಬಗ್ಗೆ ಒಳ್ಳೆ ಕಾಳಜಿ ಶುರುವಾಗಿದೆ. ಒಳ್ಳೆ ಬದಲಾವಣೆ. ಹಾಗೆಲ್ಲ ಏನೂ ಇಲ್ಲ ರೀ. ಏನೋ ಹುಡುಗಿ ಗಾಬರಿ ಆಗಿದ್ದಾಳಲ್ಲ ಅಂತ ಹಾಗೆ ಹೇಳಿದೆ ಅಷ್ಟೇ. ಅಲ್ಲ ರೀ, ನಿಮಗೆ ಆ ಹುಡುಗಿ ಬಗ್ಗೆ ನಾನು ಬೈದ್ರೂ ತೊಂದರೆ, ಅವಳನ್ನ ಹೊಗಳಿದ್ರೂ ತೊಂದರೆ ಅಲ್ವಾ? ಇಲ್ಲ ಸೀತಾ, ಅವಳು ಈ ಮನೆಯವಳು ಅಂತ ನಿನಗೆ ಯೋಚನೆ ಶುರುವಾಗಿದೆಯಲ್ಲ, ಅಷ್ಟು ಸಾಕು. ನೀವಿದ್ದೀರಲ್ಲ, ನಾನು ಏನು ಹೇಳಿದ್ರು ಆಡ್ಕೋತೀರಾ. ಅದಕ್ಕೆ ಇನ್ನು ಮುಂದೆ ಏನು ಹೇಳಲ್ಲ. ಹೋಗ್ರಿ, ಅದು ಕಾಫಿ ಆರೋಗುತ್ತೆ, ಮೊದಲು ಕುಡೀರಿ. ಅಯ್ಯೋ, ನಿನ್ನ ಮಾತಿಗೆ ಎಲ್ಲಿ ಆರೋಗುತ್ತೆ ಕಣೆ, ಇನ್ನು ಬಿಸಿ ಬಿಸಿಯಾಗೇ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.
ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ಹಲೋ ಫ್ರೆಂಡ್. ಹೇ ಹಾಯ್ ಮೈ ಡಿಯರ್ ಲಿಟಲ್ ಫ್ರೆಂಡ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ಬೆಳಗ್ಗೆ ನನ್ನ ನೆನಪಿಸ್ಕೊಂಡ್ಬಿಟ್ಟಿದ್ಯಾ? ನಾನಲ್ಲ, ನಮ್ಮಮ್ಮ. ಯಾಕೆ? ನಿನ್ ಸೀತಮ್ಮಂದು ಟಿಫಿನ್ ಬಾಕ್ಸ್ ಕಳ್ದಾಕ್ತಿದ್ಯಾ? ಅದು ಎಂತ ಮಿಸ್ಟೇಕ್ ಮಾಡ್ಬಿಟ್ಟ ಫ್ರೆಂಡ್ ನೀನು. ಯಾಕೆ? ಇನ್ನಷ್ಟೇ ಸೀತಮ್ಮ ನಿನ್ನ ಸುಮ್ನೆ ಬಿಡೋಲ್ಲ. ಸೀತಮ್ಮ ಏನೇ ತಪ್ಪ ಮಾಡಿದ್ರು ಕ್ಷಮಿಸ್ತಾಳೆ. ಆದ್ರೆ ಟಿಫಿನ್ ಬಾಕ್ಸ್ ಕಳ್ದಾಕಿದ್ರೆ ಫುಲ್ ಅಂದ್ರೆ ಫುಲ್ ಕೋಪ ಮಾಡ್ಕೊಂತಾಳೆ. ಅವ್ಳ ಕೋಪನ ಯಾರು ತಡ್ಕೊಳಕ್ಕಾಗಲ್ಲ. ಫ್ರೆಂಡ್, ನೀನ್ ನನ್ನ ಸಿಕ್ಕಾಪಟ್ಟೆ ಎದುರಿಸ್ತಿದ್ಯಾ. ಫ್ರೆಂಡ್, ನಾ ಹೇಳ್ತಿರೋದು ನಿಜ. ಒಂದಿನ ಏನಾಯ್ತು ಗೊತ್ತಾ ಫ್ರೆಂಡ್? ಏನು? ನಾನು ಒಂದ್ ದಿವಸ ಸ್ಕೂಲಲ್ಲಿ ಟಿಫಿನ್ ಬಾಕ್ಸ್ ನ ಮರ್ತ್ ಬಂದಿದ್ದೆ. ಆಮೇಲೆ ಆಗ ಸೀತಮ್ಮ ನನ್ನ ಮನೆ ಒಳಗಡೆನೆ ಸೇರಿಸಲಿಲ್ಲ. ಏನು ಇಷ್ಟು ಚಿಕ್ಕ ವಿಷಯಕ್ಕ? ನಾನು ಹೀಗೇನೆ ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಕೋಪ ಮಾಡ್ಕೊಂತೀಯ ಸೀತಮ್ಮ ಅಂತ ಕೇಳ್ದೆ. ಆಗ ಅವಳಿಗೆ ಏನ್ ಮಾಡಿದ್ರು ಗೊತ್ತಾ ಫ್ರೆಂಡ್? ನನ್ ಕೈ ಹಿಡ್ಕೊಂಡು ಧರ ಧರ ಅಂತ ಸ್ಕೂಲಿಗೆ ಎಳ್ಕೊಂಡು ಹೋದ್ರು ಫ್ರೆಂಡ್. ಸ್ಕೂಲ್ ಬೀಗ ಹಾಕಿತ್ತು. ಆಮೇಲೆ ಸೀತಮ್ಮನ್ ಕೋಪನ ಬೀಗನೂ ತಡಿಯಕ್ಕಾಗ್ಲಿಲ್ಲ. ಲಾಕ್ ಓಪನ್ ಮಾಡ್ಸಿ ಟಿಫಿನ್ ಬಾಕ್ಸ್ ತರ್ಸ್ಕೊಂಡು ಗೊತ್ತಾ? ಚಾರು, ನಮ್ ಸೀತಮ್ಮ ತುಂಬಾ ಡೇಂಜರಸ್ಸು. ಹೌದು, ಸಿಕ್ಕಾಪಟ್ಟೆ ಡೇಂಜರಸ್. ಯಪ್ಪ ದೇವ್ರೆ. ಸರಿ ಸರಿ, ಬಾಯ್ ಫ್ರೆಂಡ್. ಬಾಯ್. ಒಂದು ಲಂಚ್ ಬಾಕ್ಸ್ಗೋಸ್ಕರ ಸ್ಕೂಲ್ ಬೀಗನೇ ತೆಗಿಸ್ಬಿಟ್ರು. ನೆಕ್ಸ್ಟ್ ನನ್ಗೋಸ್ಕರ ಮನೆಗೆ ನುಗ್ಗಿದ್ರೆ ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರ್ಬೇಕು. ಏನು ಕದಿಮನ್ ಆಗ್ಬಿಟ್ಟಿದ್ಯಾ? ನನ್ ಬಾಕ್ಸ್ ಎಲ್ಲಿ? ಯಾವ ಬಾಕ್ಸು? ತಾತ ಆಟ ಆಡಿಸ್ಬೇಡಿ. ಈ ಮ್ಯಾಟ್ರ್ ಎಷ್ಟು ಸೀರಿಯಸ್ ಅಂತ ನಿಮಗೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಡೇಂಜರಸ್ ಅವರು. ಅದಕ್ಕೆ ನನ್ನ ರೂಮಿಗೆ ಬಂದು ಇಲ್ಲಿದೆ ಅಂತ ಕದಿಯಕ್ ನೋಡ್ತಿದ್ಯೋ? ಇದೊಂದು ವಿಷಯದಲ್ಲಿ ಆಟ ಆಡಿಸ್ಬೇಡಿ ಪ್ಲೀಸ್. ಆಟದಲ್ಲಿ ಯಾವ ರೂಲ್ಸ್ ಇಲ್ಲಿ ಹೆಂಗ್ ಬೇಕಾದ್ರೂ ಆಡ್ಬೋದು. ಆಮೇಲೆ ಗೊತ್ತು ನಂಗೆ ಬಾಕ್ಸ್ ಬೇಕು. ಇಡೋದಕ್ಕೆ ನೀನು ಹುಡುಕ್ದೆ ಅಲ್ವಾ? ಸಿಕ್ತಾ ನಿನ್ಗೆ? ಸಿಗ್ಲಿಲ್ಲ ತಾನೆ? ನಂಗೆ ಹೆಂಗ್ ಸಿಕ್ಬಿಡುತ್ತೆ? ಯಾವ ಬಾಕ್ಸ್ ನನಗೆ ಗೊತ್ತಿಲ್ಲ ಕಣೋ. ಅಲ್ಲಿ ಹುಡುಕ್. ಇಲ್ಲ, ನಾನು ಇದು ಮಾಡ್ಕೊಂಡು ಹುಡುಕೊಂಡು ಸಿಕ್ಕಿದ್ರು ಸಿಗ್ಬೋದು. ನಿನ್ನ ನಡೆ ಬರ. ಅವ್ರಿಗೆ ಬಾಕ್ಸ್ ಬೇಕು ಅಷ್ಟೇ ತಾನೆ? ನಾನು ಯಾಕೆ ಓದಾಡ್ತಾ ಇದ್ದೀನಿ? ಹೊಸದು ಕೊಡ್ಸಿದ್ರೆ ಆಯ್ತು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವಾಗ ಹೇಗ್ ಕಾಣ್ತಿದೀನಿ ಭಾಗ್ಯ? ಈಗ ನಿಜವಾದ ಕನ್ನಡದ ಹುಡುಗಿ ತರ ಲಕ್ಷಣವಾಗಿ ಮುದ್ದಾಗಿದ್ಯಾ. ಥ್ಯಾಂಕ್ಸ್ ಭಾಗ್ಯ. ನಾನ್ ಕೂಡ ನಿನ್ ಥರ ಪೂಜೆಗೆ ಬೇಕಾಗಿರೋದೆಲ್ಲ ನಾನೇ ನಿಂತ್ ಮಾಡ್ಬೇಕು ಅನ್ಕೋತಿದ್ದೀನಿ. ಹೌದಾ? ತುಂಬಾ ಸಂತೋಷ. ಇವಾಗ ನೀನ್ ಎಲ್ಲಿ ಹೋಗ್ತಿದ್ದೆ? ಪುರೋಹಿತ್ರು ಅಕ್ಷತೆ ತಗೊಂಡ್ ಬಾ ಅಂದ್ರು. ನಾನ್ ಹೋಗ್ತಾ ಇರ್ತೀನಿ ಇರು. ಸರಿ. ಅಮ್ಮ, ಒಂದು ಆರತಿ ತಟ್ಟೆನ ತಗೊಂಡ್ ಬನ್ನಿ. ಸರಿ ಪುರೋಹಿತ್ರೆ.
ಇದೇನಾದ್ರೂ ಮನುಷ್ಯ ನೋಡಿದಿದ್ರೆ ಅವಳು ಜ್ವಾಲಾಮುಖಿ ತರ ಸಿಡಿದ್ಬಿಟ್ಟಿರೋಳು. ಹೌದು, ಕರೆಕ್ಟ್ ಟೈಮ್ಗೆ ಮನುಷ್ಯ ಇಲ್ಲಿಂದ ಹೋಗಿದ್ದಾಳೆ. ಯಾಕೆ ಹಾಗೆ ನೋಡ್ತಿದ್ಯಾ? ಅದು ನಿಮ್ ಕೂದಲು ಸ್ವಲ್ಪ ಹರಡಿದೆ. ಇಟ್ಸ್ ಓಕೆ. ನಾನ್ ಸರಿ ಮಾಡ್ಲಾ? ಮಾಡ್ಕೊಡ್ಲಾ? ಭಾಗ್ಯ ಭಾಗ್ಯ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಚಿಕ್ಕ ವಯಸ್ಸಲ್ಲಿ ಕಳ್ಕೊಂಡಿದ್ದಮ್ಮ ಮದ್ವೆ ಆದ್ಮೇಲೆ ಸಿಕ್ಕಿದ್ರು ಅಂತ ಖುಷಿ ಪಟ್ಟಿದ್ದೆ. ಆದ್ರೆ ಇನ್ ಮುಂದೆ ಈ ಮನೇಲಿ ನೀವಿರಲ್ಲ ಅನ್ನೋದನ್ನ ನನ್ ಕೈಲಿ ಅರ್ಗಿಸ್ಕೊಳಕ್ ಆಗ್ತಿಲ್ಲಮ್ಮ. ಮಾಧವ್ ಸರ್ ಜೊತೆ ನೀವು ಖುಷಿಯಾಗಿರ್ತೀರ ಅಂತ ಸಮಾಧಾನ ಆದ್ರೂ ನಿಮ್ಮನ್ನ ಮಿಸ್ ಮಾಡ್ಕೊಳ್ತೀನಿ ಅನ್ನೋದನ್ನ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತಮ್ಮ. ಇಷ್ಟು ದಿನನಾದ್ರೂ ನಿಮ್ ಜೊತೆ ಇರೋದಕ್ಕೆ ಆ ದೇವ್ರು ನನಗೆ ಅವಕಾಶ ಮಾಡ್ಕೊಟ್ನಲ್ಲ, ಅದೇ ನನ್ನ ಅದೃಷ್ಟ ಹಾಕೊಳ್ತೀನಿ. ಒಂದು ಮನೆನ, ಒಂದು ಸಂಬಂಧನ ಹೇಗ್ ಸಂಭಾಳಿಸ್ಬೇಕು ಅನ್ನೋದನ್ನ ಇಷ್ಟು ದಿನದಲ್ಲಿ ನನಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರ. ಅದನ್ನ ನಾನು ಯಾವತ್ತೂ ಮರೆಯಲ್ಲಮ್ಮ.
ಸಮರ್ ನಿಂತ್ಕೋ. ಯಾಕೆ? ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಮಾತಾಡಕ್ಕೆ ಇನ್ನೇನು ಬಾಕಿ ಇದೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.